ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಲಾಲ್ ಸಾಬ್ ಸರು. ಟುಡೇಸ್ ಟಾಪಿಕ್ ಐಸಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಐಸಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ತಿದ್ದುಪಡಿ. ನೋಡ್ರಿ, ತಿದ್ದುಪಡಿ ಭಾರತ ಸಂವಿಧಾನದ ತಿದ್ದುಪಡಿಗಳು. ಒಂದನೇ ತಿದ್ದುಪಡಿ ಏನ್ ಹೇಳ್ತದಪ್ಪ? ಒಂದನೇ ತಿದ್ದುಪಡಿಯ ಕಾಯ್ದೆ ಯಾವಾಗ ಜಾರಿ ಬರ್ತಪ್ಪ ಅಂತಂದ್ರ 1951 ಜೂನ್ 18ರಂದು ಜಾರಿಗೆ ತರಲಾಯಿತು. ಭೂ ಸುಧಾರಣೆಯ ಪರಿಕಲ್ಪನೆ ಸೇರ್ಪಡೆ 9ನೇ ಅನುಸೂಚಿಗಳಲ್ಲಿ ಸೇರ್ಪಡಲಾಗಿತ್ತು. ಭೂ ಸುಧಾರಣೆ ಬಗ್ಗೆ 9ನೇ ಅನುಸೂಚಿಗಳಲ್ಲಿ ಸೇರ್ಪಡಲಾಯಿತು. ಈ ತಿದ್ದುಪಡಿ ಅಥವಾ ಒಂದನೇ ತಿದ್ದುಪಡಿಯನ್ನು ಹೇಳಲಾಗುತ್ತೆ. ಒಂದನೆಯ ತಿದ್ದುಪಡಿ. ಒಂದನೇ ತಿದ್ದುಪಡಿ 1951 ಜೂನ್ 18ರಂದು ಜಾರಿಗೆ ತರಲಾಯಿತು. ಈಗ ಏಳನೇ ತಿದ್ದುಪಡಿ ಏನಪ್ಪಾ ಅಂತಂದ್ರ, ಇದು ಯಾವಾಗ ಜಾರಿ ಬರ್ತಪ್ಪ ಅಂತಂದ್ರ 1956ರಲ್ಲಿ ಜಾರಿಗೆ ತರಲಾಯಿತು. ಅದರಲ್ಲಿ ಭಾಷಾಧಾರಿತವಾಗಿ ರಾಜ್ಯಗಳ ಮರು ವಿಂಗಡಣೆ ಮಾಡಲಾಯಿತು. ಒಟ್ಟು ರಾಜ್ಯಪಾಲರನ್ನು 2-3 ರಾಜ್ಯಗಳಿಗೆ ನೇಮಿಸಲು ಅವಕಾಶ ಮಾಡಿಕೊಟ್ಟಿತ್ತು. ಒಂದು ಹೈಕೋರ್ಟ್ ವ್ಯಾಪ್ತಿಯಲ್ಲಿ 2-3 ರಾಜ್ಯಗಳಲ್ಲಿ ವಿಸ್ತರಣೆಯ ಮಾಡಲಾಯಿತು. ಇದು 7ನೇ ತಿದ್ದುಪಡಿಯನ್ನು ಹೇಳಲಾಗಿದೆ. ಈ 10ನೇ ತಿದ್ದುಪಡಿ ಏನ್ ಹೇಳತ್ತಪ್ಪ ಅಂತಂದ್ರ, ಆದ್ರ ನಗರ ಹವೇಲಿ ಪ್ರದೇಶಗಳಿಗೆ ಕೇಂದ್ರಾಡಳಿತ ಪ್ರದೇಶಗಳನ್ನು ಘೋಷಣೆ ಮಾಡಲಾಯಿತು. ಕೇಂದ್ರಾಡಳಿತ ಪ್ರದೇಶಗಳು ಕೇಂದ್ರಾಡಳಿತ ಪ್ರದೇಶಗಳನ್ನು ಘೋಷಣೆ ಮಾಡಲಾಯಿತು. ಅದು ಎಷ್ಟನೇ ತಿದ್ದುಪಡಿ ಹೇಳುತ್ತದ? 10ನೇ ತಿದ್ದುಪಡಿಯನ್ನು ಹೇಳುತ್ತದೆ. ಈ ನೆಕ್ಸ್ಟ್ ಏನ್ ಮಾಡ್ತಪ್ಪ? 25ನೇ ತಿದ್ದುಪಡಿ ಏನ್ ಹೇಳ್ತದ? ಪರಿಹಾರ ಪದದ ಬದಲಿಗೆ ಮೊತ್ತ ಪದವನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ಫಾರ್ ಎಕ್ಸಾಂಪಲ್, ರೈತರು, ಜಮೀನ್ದಾರು ಇದೂರಿಗೆ ಬೆಳೆ ನಾಶ ಐತಂದ್ರ ಸರ್ಕಾರ ಏನ್ ಮಾಡ್ತದ? ಅಲ್ಲಿ ಪರಿಹಾರ ಹಕ್ಕನ್ನು ನೀಡ್ತದ, ಪರಿಹಾರವನ್ನು ಕೊಡ್ತದ. ಇದು ಯಾವ ತಿದ್ದುಪಡಿ ಹೇಳ್ತದೆ? 25ನೇ ತಿದ್ದುಪಡಿಯನ್ನು ಹೇಳಲಾಗುತ್ತದೆ. 25 ತಿದ್ದುಪಡಿಯನ್ನು ಹೇಳಲಾಗಿದೆ. ಸಂವಿಧಾನಕ್ಕೆ ಸೇರಿಸಲಾಯಿತು. ಈ ಪದವನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ಈ 31ನೇ ತಿದ್ದುಪಡಿ ಏನ್ ಹೇಳ್ತಪ್ಪ ಅಂತಂದ್ರ, ಲೋಕಸಭೆ ಸ್ಥಾನಗಳ ಸಂಖ್ಯೆ ಎಷ್ಟದ? 525ರಿಂದ 545ಕ್ಕೆ ಹೆಚ್ಚಿಸಲಾಯಿತು. ಹೆಚ್ಚಿಸಲಾಯಿತು. ಇದು ಯಾವ ತಿದ್ದುಪಡಿ ಆಗ್ತದಪ್ಪ ಅಂತಂದ್ರ 31ನೇ ತಿದ್ದುಪಡಿಯನ್ನು ಹೇಳಲಾಗುತ್ತದೆ. 31ನೇ ತಿದ್ದುಪಡಿಯನ್ನು ಹೇಳಲಾಗುತ್ತದೆ. ಲೋಕಸಭಾ ಸ್ಥಾನಗಳ ಸಂಖ್ಯೆ ಹೆಚ್ಚಳಾಯಿತು. 225ರಿಂದ 245 ಇದಕ್ಕೆ ಸೇರಿಸಲಾಯಿತು. ಇದು 31ನೇ ತಿದ್ದುಪಡಿಯನ್ನು ಹೇಳಲಾಗುತ್ತದೆ. ಈ ನೆಕ್ಸ್ಟ್ ತಿದ್ದುಪಡಿ ಏನಪ್ಪಾ? 26ನೇ ತಿದ್ದುಪಡಿ. ತಿದ್ದುಪಡಿ 26ನೇ ತಿದ್ದುಪಡಿ ಕಾಯ್ದೆ ಭಾರತೀಯ ಅರಸರ ನೀಡಿದ ರಾಜಧನದ ಅವಕಾಶವನ್ನು ಹಿಂಪಡೆಯಾಗಿತ್ತು. 26ನೇ ತಿದ್ದುಪಡಿ ಕಾಯ್ದೆ ಏನ್ ಹೇಳ್ತಪ್ಪ ಅಂತಂದ್ರ, ಭಾರತೀಯ ಅರಸರ ನೀಡಿದ ರಾಜಧನವನ್ನು ಅವಕಾಶವನ್ನು ಹಿಂಪಡೆಯಿತು. ಹಿಂದಿನ ರಾಜ್ಯಗಳಲ್ಲಿ ಅವರಿಗೆ ಏನೇನು ಅವಕಾಶಗಳು ಸಿಗುತ್ತದೆ, ಈಗನು ಅದೇ ತರ ಅವಕಾಶಗಳನ್ನು ಹಿಂಪಡೆಯಲಾಗುತ್ತದೆ. ಇದು ಎಷ್ಟನೇ ತಿದ್ದುಪಡಿ ಹೇಳ್ತದ? 26ನೇ ತಿದ್ದುಪಡಿ ಹೇಳ್ತದ. ಯಾವ ತಿದ್ದುಪಡಿ? 26ನೇ ತಿದ್ದುಪಡಿ ಹೇಳ್ತದ.
ಇನ್ ನೆಕ್ಸ್ಟ್ 42ನೇ ತಿದ್ದುಪಡಿ ಏನಾಗ್ತಪ್ಪ ಅಂತಂದ್ರ 42ನೇ ತಿದ್ದುಪಡಿ ಏನಾಗ್ತದ, ಇದು 1976ರಲ್ಲಿ ಏನ್ ಬರ್ತದ, ಜಾರಿಗೆ ಬರುತ್ತದೆ. ಈಗ ಇದರಲ್ಲಿ ಏನಪ್ಪಾ, 42ನೇ ತಿದ್ದುಪಡಿ ಏನ್ ಹೇಳ್ತಪ್ಪ ಅಂತಂದ್ರ, ಮೂಲಭೂತ ಹಕ್ಕುಗಳು, ಮೂಲಭೂತ ಕರ್ತವ್ಯಗಳು, ಮೂಲಭೂತ ಕರ್ತವ್ಯಗಳು ಸೇರ್ಪಡೆ. ಇದು ಭಾಗ 4ಎ ವಿಧಿ 51ಎ. ಸರ್ದಾರ ಸುವರ್ಣ ಸಮಿತಿ ಶಿಫಾರಸು. ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಮೂಲಭೂತ ಕರ್ತವ್ಯಗಳು ಸೇರ್ಪಡೆ ಮಾಡಲಾಯಿತು. ಭಾಗ ಎಷ್ಟು? ಭಾಗ 4ಎ ವಿಧಿ 51ಎ ಸರ್ದಾರ ಸುವರ್ಣ ಸಮಿತಿಯ ಶಿಫಾರಸನ್ನು ಮಾಡಲಾಯಿತು. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ನ್ಯಾಯಾಧೀಕರಣ ಸೇರ್ಪಡೆ ಭಾಗ 14ಎ ವಿಧಿ 323ಎ 323ಬಿ ಅನ್ನು ಹೇಳಲಾಗ್ತವ. ಈ ನೆಕ್ಸ್ಟ್ ಏನಪ್ಪಾ ಅಂತಂದ್ರ, ಲೋಕಸಭಾ ಅವಧಿ ಲೋಕಸಭಾ ಅವಧಿ 5 ವರ್ಷದಿಂದ 6 ವರ್ಷಗಳವರೆಗೆ ಏರಿಕೆ ಮಾಡಲಾಯಿತು. ಈ ನೆಕ್ಸ್ಟ್ ಪೀಠಿಕೆ 42ನೇ ತಿದ್ದುಪಡಿ ಏನ್ ಹೇಳ್ತಪ್ಪ ಅಂತಂದ್ರ, ಇನ್ನೊಂದು ಪೀಠಿಕೆ, ಸಂವಿಧಾನದ ಪೀಠಿಕೆ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ, ಸಮಗ್ರತೆ, ಪರಿಕಲ್ಪನೆಯನ್ನು ಸೇರ್ಪಡೆ ಮಾಡಲಾಯಿತು. ಏನ್ ಮಾಡಲಾಯಿತು? ಪರಿಕಲ್ಪನೆಯನ್ನು ಸೇರ್ಪಡಲಾಯಿತು. ನೋಡ್ರಿ, 42ನೇ ತಿದ್ದುಪಡಿಯನ್ನು 1976ರಲ್ಲಿ ಜಾರಿಗೆ ತರಲಾಯಿತು. ಮೂಲಭೂತ ಕರ್ತವ್ಯಗಳನ್ನು ಸೇರ್ಪಡಲಾಯಿತು. ಭಾಗ 4ಎ ವಿಧಿ 51ಎ ಸರ್ದಾರ ಸುವರ್ಣ ಸಮಿತಿಯ ಶಿಫಾರಸು ಮಾಡಲಾಯಿತು. ನ್ಯಾಯಾಧೀಕರಣ ಸೇರ್ಪಡೆ ಭಾಗ 14ಎ ವಿಧಿ 323ಎ ಮತ್ತು ಹಾಗೂ 323ಬಿ ಅನ್ನು ಹೇಳುತ್ತದೆ. ಲೋಕಸಭಾ ಅವಧಿ 5 ವರ್ಷದಿಂದ 6 ವರ್ಷಗಳಿಗೆ ಏರಿಕೆಯನ್ನು ಮಾಡಲಾಯಿತು. ಪೀಠಿಕೆ ಸಮಾಜವಾದಿ, ಜಾತ್ಯತೀತ, ಐಕ್ಯತೆ, ಸಮಗ್ರತೆಯನ್ನು ಪರಿಕಲ್ಪನೆಯನ್ನು ಸೇರ್ಪಡೆಯನ್ನು ಮಾಡಲಾಗುತ್ತದೆ. ನೋಡ್ರಿ, ಈ ನೆಕ್ಸ್ಟ್ ಅಂತಂದ್ರ,
ನೆಕ್ಸ್ಟ್ 86ನೇ ತಿದ್ದುಪಡಿ. ನೆಕ್ಸ್ಟ್ 86ನೇಯ ತಿದ್ದುಪಡಿ. ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಜಾರಿಗೆ ತರಲಾಯಿತು. 86ನೇ ತಿದ್ದುಪಡಿ ಏನ್ ಹೇಳ್ತಪ್ಪ ಅಂತಂದ್ರ, ಒಂದನೇದಾಗಿ 6ರಿಂದ 14 ವರ್ಷರಿಗೆ 6ರಿಂದ 14 ವರ್ಷಗಳ